ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ KPSC ದಿನಾಂಕ 4/11/2023 ಏನು ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನನ್ನು ನಡೆಸಿತ್ತು. ಅದರ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಆಪ್ಷನ್ಸನ್ನು ನೀಡಲಾಗಿದ್ದು, ಅಭ್ಯರ್ಥಿಗಳು KPSCಯ ಆಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಡೌನ್ಲೋಡ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಸರ್ಟಿಫಿಕೇಟ್ ಅಂತ ಒಂದು ಲಿಂಕ್ ಇರತಕ್ಕಂಥದ್ದು. ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿ. ಪ್ರಮುಖವಾಗಿ ಈ ಒಂದು ಡೌನ್ಲೋಡ್ ಕನ್ನಡ ಕಂಪಲ್ಸರಿ ಎಕ್ಸಾಮ್ ಸರ್ಟಿಫಿಕೇಟ್ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ, ನಿಮ್ಮ ಒಂದು ಅಪ್ಲಿಕೇಶನ್ ID ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡುವುದರ ಮೂಲಕವಾಗಿ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ನೀವು ಸಲ್ಲಿಸಿರ್ತಕ್ಕಂತಹ ಎಕ್ಸಾಮಿನೇಷನ್ನ ಅಪ್ಲಿಕೇಶನ್ ID ಮತ್ತು ನಿಮ್ಮ ಒಂದು ಹುಟ್ಟಿದ ದಿನಾಂಕವನ್ನು ಎಂಟರ್ ಮಾಡಿದ ನಂತರ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ಸ್ನೇಹಿತರೆ ಈ ರೀತಿಯಾಗಿ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳುವ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮಗೆ ಬೇಕಾದ PDF ಸೈಜನ್ನು ಆಯ್ಕೆ ಮಾಡಿ ಸಿಂಪ್ಲಿ ಇಲ್ಲಿ PDF ಆಪ್ಷನ್ ಮೇಲೆ ಕ್ಲಿಕ್ ಕೊಡಿ. PDF ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ಈ ಒಂದು ಫೈಲ್ಗೆ ನೇಮನ್ನು ಕೊಡಿ. ನೇಮನ್ನು ಕೊಟ್ಟು ಸಿಂಪ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕವಾಗಿ ಈ ಒಂದು ಕಡ್ಡಾಯ ಕನ್ನಡ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಸರ್ಟಿಫಿಕೇಟ್ ಬೇರೆ ಅಪ್ಲಿಕೇಶನ್ ಹಾಕುವಾಗ ಕಡ್ಡಾಯ ಕನ್ನಡ ಸರ್ಟಿಫಿಕೇಟ್ ನಿಮಗೆ ಅವಶ್ಯಕ ಬೀಳುತ್ತೆ. ಸೊ ಈ ನಿಟ್ಟಿನಲ್ಲಿ ಇದನ್ನು ಗೂಗಲ್ ಡ್ರೈವ್ನಲ್ಲಿ ಹಾಕಿಡುವುದರ ಮೂಲಕವಾಗಿ ಒಂದು ವೇಳೆ ಡಾಟಾ ಸ್ಟೋರೇಜ್ ಲಾಸ್ ಆದರೂ ಕೂಡ ನಂತರದಲ್ಲಿ ಇಮೇಲ್ IDಯ ಮೂಲಕವಾಗಿ ನೀವು ಪಡೆಯಬಹುದಾಗಿರುತ್ತೆ. ಸಿಂಪ್ಲಿ ನಿಮ್ಮ ಒಂದು ಸರ್ಟಿಫಿಕೇಟನ್ನು ಚೂಸ್ ಮಾಡಿ ಶೇರ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟು ಗೂಗಲ್ ಡ್ರೈವಲ್ಲಿ ಶೇರ್ ಮಾಡಿ. ಗೂಗಲ್ ಡ್ರೈವಲ್ಲಿ ಈ ಒಂದು ಫೈಲನ್ನು ಸೇವ್ ಇಡುವುದರ ಮೂಲಕವಾಗಿ ನಿಮಗೆ ಬೇಕಾದಾಗ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತೆ ಮತ್ತು ಬ್ಯಾಕಪ್ ಅನ್ನು ಕೂಡ ಬೇಕಾದಾಗ ತೆಗೆದುಕೊಳ್ಳಬಹುದು.